Hey, welcome back to the series of Business Studies Chapter-5 Organizing. ಈ ವಿಡಿಯೋದಲ್ಲಿ ನಾವು ಕಂಪ್ಯಾರಿಸನ್ ವ್ಯೂ ಅಥವಾ ಡಿಫರೆನ್ಸ್ ಬಿಟ್ವೀನ್ ಫಾರ್ಮಲ್ ಆರ್ಗನೈಸೇಷನ್ಗೂ ಇನ್ಫಾರ್ಮಲ್ ಆರ್ಗನೈಸೇಷನ್ಗೂ ಏನು ಡಿಫರೆನ್ಸ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. By the way, this is OBC online business class. ಗೊತ್ತಿರೋ ಥರ ಗೊತ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಸೊ ಸಪೋರ್ಟ್ ಅಸ್ ಬೈ ಸಬ್ಸ್ಕ್ರೈಬಿಂಗ್ ಅಂತ ಹೇಳ್ತಾನೆ ಇರ್ತೀನಿ. ಸಬ್ಸ್ಕ್ರೈಬ್ ಇಸ್ ಯೋರ್ ಸಪೋರ್ಟ್. ಓಕೆ, ಸ್ಟಾರ್ಟ್ ಮಾಡೋಣ. ಡಿಫ್ರೆನ್ಸ್ ಬಿಟ್ವೀನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಕಂಡೀಷನ್ ಇದೆ. ಏನು ಕಂಡೀಷನ್ ಅಂದರೆ 5.8 ಇಂದ 5.11 ಮತ್ತೆ ಹೇಳ್ತೀನಿ 5.8 ಇಂದ 5.11ವರೆಗೂ ಏನು ವಿಡಿಯೋ ಸೀರೀಸ್ ಬಿಟ್ಟಿದ್ದೀನಿ ಅದನ್ನಿಷ್ಟನ್ನು ನೋಡ್ಕೊಂಬಂದರೆ ಈ ಒಂದು ಪಾಯಿಂಟ್ ತುಂಬ ಈಸಿ ಆಗುತ್ತೆ. ಲೈಕ್ ಐ ಸೆಡ್, ಬಿಕಾಸ್ ಆ ಟಾಪಿಕಲ್ಲಿ ನಾವು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಫೀಚರ್ಸ್ ಆಗಿರ್ಬೋದು, ಮೀನಿಂಗ್ ಆಗಿರ್ಬೋದು, ಡೆಫಿನೇಷನ್ ಆಗಿರ್ಬೋದು, ಫಾರ್ಮಲ್ ಆರ್ಗನೈಸೇಷನ್, ಇನ್ಫಾರ್ಮಲ್ ಆರ್ಗನೈಸೇಷನ್, ಅದನ್ನ ನೀಟಾಗಿ ಹೇಳಿದಾಗ ಡಿಫ್ರೆನ್ಸ್ ಬಿಟ್ವೀನ್ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಬೆಟರ್ ಅದು ಇಷ್ಟನ್ನ ವಾಚ್ ಮಾಡಿ ಬನ್ನಿ. 5.8 to 5.11, ಸೊ 4 ವಿಡಿಯೋ ಸೀರೀಸ್ ಇದೆ. ಸೊ ಸ್ಟಾರ್ಟ್ ಮಾಡೋಣ. ಡಿಫ್ರೆನ್ಸ್ ಬಿಟ್ವೀನ್ ಫಾರ್ಮಲ್ ಆರ್ಗನೈಸೇಷನ್, ಇನ್ಫಾರ್ಮಲ್ ಆರ್ಗನೈಸೇಷನ್. ಆಸ್ ಯೂಶುವಲ್ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತಾ ಇದೀವಿ. ಬೇಸಿಸ್ ಕ್ಯಾಟಗರಿ ಕೊಟ್ಟಿದ್ದಾರೆ, ಯಾವ ಬೇಸ್ ಮೇಲೆ ನಾವು ಫಾರ್ಮಲ್ ಆರ್ಗನೈಸೇಷನ್, ಇನ್ಫಾರ್ಮಲ್ ಆರ್ಗನೈಸೇಷನ್ ಡಿವೈಡ್ ಮಾಡ್ತಾ ಇದೀವಿ ಅಂತ. ಮೀನಿಂಗ್ ಮೇಲೆ ಫಸ್ಟ್ ಒನ್. ಸೊ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಆ ಸ್ಟ್ರಕ್ಚರ್, ಅಥಾರಿಟಿ, ಯಾರಿಗೆ ಯಾರು ಹೇಳ್ಬೇಕು, ಯಾರಿಂದ ಯಾರು ಕೇಳಬೇಕು, ಈ ತರ ಒಂದು ರಿಲೇಶನ್ಶಿಪ್ ನ ಯಾರು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಮ್ಯಾನೇಜ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಅದೇ ತರ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಸ್ಟ್ರಕ್ಚರ್ ಯಾರು ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಸ್ಟ್ರಕ್ಚರ್ ಆಲ್ರೆಡಿ ಇರುತ್ತೆ. ಆ ಸ್ಟ್ರಕ್ಚರ್ ಇದ್ರೂ ಕೂಡ ಇವರೇ ಅವ್ರವ್ರೇನೆ ಒಂದೊಂದು ನೆಟ್ವರ್ಕ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆ ಎಂಪ್ಲಾಯೀಸ್ ಅವ್ರವ್ರು ಯಾರ್ಯಾರು ಅವ್ರ ಜೊತೆ ಯಾರು ಇಂಟ್ರಾಕ್ಷನ್ ಮಾಡ್ತಾ ಇರ್ತಾರೋ ಅವ್ರ ಜೊತೆ ಎಲ್ಲ ಅವ್ರವರು ಒಂದು ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಸೋಷಿಯಲ್ ರಿಲೇಶನ್ಶಿಪ್ ಇಂದ ಇದು ಬರುತ್ತೆ ಇನ್ಫಾರ್ಮಲ್ ಆರ್ಗನೈಸೇಷನ್. ಆರಿಜಿನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದಾದ್ರೆ ಕಂಪ್ನಿ ರೂಲ್ಸು, ರೆಗ್ಯುಲೇಷನ್ಸು, ಪಾಲಿಸಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಟ್ ಸ್ಟಾರ್ಟ್ ವಿತ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಥವಾ ಹೇಗೆ ಬರುತ್ತೆ ಅನ್ನೋದಾದ್ರೆ ಸೋಷಿಯಲ್ ಇಂಟ್ರಾಕ್ಷನ್ ಅಥವಾ ಸೋಷಿಯಲ್ ರಿಲೇಶನ್ಶಿಪ್ ಇಂದ ಸ್ಟಾರ್ಟ್ ಆಗೋದ್ರಿಂದ, ಸೋಷಿಯಲ್ ಇಂಟ್ರಾಕ್ಷನ್ ಒಬ್ಬೊಬ್ಬರ ಹತ್ರ ಒಬ್ಬೊಬ್ರು ಮಾತಾಡೋದ್ರಿಂದ ಬರುತ್ತೆ. ಇದು ಸ್ಟ್ರಕ್ಚರ್ ಎಲ್ಲ ಈಗಾಗಲೇ ಹೇಳಿರೋ ಥರ, ಸೊ ಜಾಸ್ತಿ ಹೇಳಕ್ ಹೋಗಲ್ಲ. ಅಥಾರಿಟಿ ಬೇಸ್ ಮೇಲೆ ಡಿವೈಡ್ ಮಾಡೋದಾದ್ರೆ ಅಥಾರಿಟಿ ಅಥವಾ ಅಧಿಕಾರ ಹೇಗೆ ಬರುತ್ತೆ ಅಂತ ಪೊಸಿಷನ್ ಇಂದ, ಮ್ಯಾನೇಜ್ಮೆಂಟ್ ಕೊಟ್ಟಿರೋಂಥ ಪೊಸಿಷನ್ ಇಂದ ಬರುತ್ತೆ. ಅವ್ರಿಗೆ ಏನು ಕೊಟ್ಟಿರ್ತಾರೆ ಸ್ಥಾನ, ಈ ಸ್ಥಾನದಲ್ಲಿ ನೀವು ಇರ್ತೀರಾ ಅಂದ್ರೆ ಆ ಪೊಸಿಷನ್, ಆ ಪವರ್ ಅವ್ರಿಗೆ ಇರುತ್ತೆ. ಅದೇ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಪರ್ಸನಲ್ ಕ್ವಾಲಿಟಿಯಿಂದ ಬರುತ್ತೆ. ಅವ್ರು ಹೇಗೆ ಮಾತಾಡಿಸ್ತಾ ಇರ್ತಾರೆ, ಅವ್ರ ಗುಣ ಹೇಗೆ ಅಂತ. ಸೊ ಕ್ವಾಲಿಟಿಯಿಂದ ಬರುವಂಥದ್ದು. ನೆಕ್ಸ್ಟ್ ಬೇಸಿಸ್ ಹೋಗೋದಾದ್ರೆ ಬಿಹೇವಿಯರ್. ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂದ್ರೆ ರೂಲ್ಸ್ ಪ್ರಕಾರನೇ ಅವ್ರ ಬಿಹೇವಿಯರ್ ಇರಬೇಕು. ಅವ್ರಿಗೆ ಇಷ್ಟ ಬಂದಿದ್ದು ಮಾಡಂಗಿಲ್ಲ ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ. ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಅವರ ಬಿಹೇವಿಯರ್ ಪ್ಯಾಟರ್ನ್ಗೆ ಏನೋ ಒಂದು ಕೊನೆ ಇಲ್ಲ, ಅಥವಾ ಹಿಂಗೆ ಇರಬೇಕು ಅನ್ನೋದೇನಿರಲ್ಲ. ಅವ್ರಿಗೆ ಹೆಂಗೆ ಬೇಕೋ ಹಂಗೆ ಇರ್ತಾರೆ. ಸೊ ಅವ್ರದ್ದೇ ಆದಂಥ ಓನ್ ಆಗಿರುತ್ತೆ. ರೂಲ್ಸ್ ರೆಗ್ಯುಲೇಷನ್ ಆಸ್ ಇಟ್ ಈಸ್ ಇದ್ದೇ ಇರುತ್ತೆ, ಬಟ್ ಫಾಲೋ ಮಾಡಲ್ಲ ಯೂಶಲಿ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ. ಹಾಗೆ ಓಡಾಡ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಬೇಸಿಸ್ ಫ್ಲೋ ಆಫ್ ಕಮ್ಯುನಿಕೇಶನ್. ಫ್ಲೋ ಆಫ್ ಕಮ್ಯುನಿಕೇಶನ್ ಹೇಗಿರುತ್ತೆ ಅನ್ನೋದಾದ್ರೆ ಕಮ್ಯುನಿಕೇಶನ್ ಒಂದು ಸ್ಕೇಲ್ ಆಫ್ ಚೈನ್ ಅಲ್ಲಿ ಬರುತ್ತೆ. ಸ್ಕೇಲ್ ಆಫ್ ಚೈನ್ ಅಂದ್ರೆ ಹೇಳೋದಾದ್ರೆ ನಿಮಗೆ ಈ ಸೆಕೆಂಡ್ ಚಾಪ್ಟರ್ಲಿ ಪ್ರಿನ್ಸಿಪಲ್ಸ್ 14 ಪ್ರಿನ್ಸಿಪಲ್ಸ್ ಏನಿತ್ತು, ಆ 14 ಪ್ರಿನ್ಸಿಪಲ್ಸ್ ಅಲ್ಲಿ ಹೇಳಿದೀವಿ ಆ ಸ್ಕೇಲ್ ಆಫ್ ಚೈನ್ ಹೇಗಿರುತ್ತೆ ಅಂತ. ಅದ್ರ ಮೀನಿಂಗು ಕೂಡ ಹೇಳಿದ್ದೆ ನಾನು. ಬಟ್ ಇಲ್ಲಿ ಸ್ಕೇಲ್ ಆಫ್ ಚೈನ್ ಅಂದ್ರೆ ಟಾಪ್ ಟು ಬಾಟಮ್ ವರೆಗೂ ಅವ್ರು ಹೇಳಿದ್ದು ಒಂದೊಂದು ಸ್ಟೆಪ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಸ್ಕೇಲ್ ಆಫ್ ಚೈನ್ ಅದು ಯಾರೇ ಏನೇ ಹೇಳಿದ್ರು ಬಾಸ್ ಇಂದಾನೆ ಬರಬೇಕು, ಅವ್ರ ಮೇಲ್ಗಡೆಯಿಂದಾನೆ ಬರಬೇಕು. ಕೆಳಗಡೆಯಿಂದ ಕಮ್ಯುನಿಕೇಟ್ ಅಥವಾ ಕೆಳಗಡೆಯಿಂದ ಒಂದು ಟ್ರಾನ್ಸ್ಫರ್ ಆಗೋದು ತರ ಇರಲ್ಲ. ಸೊ ಮೇಲಿಂದ ಟ್ರಾನ್ಸ್ಫರ್ ಆಗ್ತಾ ಕೆಳಗಡೆ ಬರುತ್ತೆ. ಈ ತರ ಇರೋದನ್ನ ಸ್ಕೇಲ್ ಆಫ್ ಚೈನ್ ಅಂತ ಹೇಳ್ತಾರೆ. ಸೊ ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಈ ಕಮ್ಯುನಿಕೇಶನ್ ಅನ್ನೋದು ಯಾವ ಕಡೆಗೆ ಬೇಕಾದ್ರೂ ಹೋಗ್ಬೋದು, ಯಾವ ಡೈರೆಕ್ಷನ್ ಅಲ್ಲಿ ಬೇಕಾದ್ರೂ ಮಾತಾಡ್ಬೋದು, ಯಾರ ಹತ್ರನಾದ್ರೂ ಮಾತಾಡ್ಬೋದು. ಸೊ ಈ ತರ ಒಂದು ಇನ್ಫಾರ್ಮಲ್ ಆರ್ಗನೈಸೇಷನ್ ಅಲ್ಲಿ ಇರುತ್ತೆ. ನೇಚರ್, ಆ ಗುಣ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ರಿಜಿಡ್ ಅಂದ್ರೆ ಅಥವಾ ಹಾರ್ಡ್ ಅಂತ ಹೇಳ್ತಾರೆ. ಹಾರ್ಡ್ ಅಲ್ಲ ಅಂದ್ರೆ ಫಿಕ್ಸ್ಡ್ ಅಂತ ಹೇಳ್ತಾರೆ. ಸೊ ಈ ತರ ಒಂದು ಅದ್ರ ಮೀನಿಂಗ್ ರಿಜಿಡ್ ಅಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ ಅನ್ನೋದನ್ನ ರಿಜಿಡ್ ಅಂತ ಹೇಳ್ತಾರೆ ನೇಚರ್ ಅಲ್ಲಿ. ಬಟ್ ಇನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಟ್ ಈಸ್ ವೆರಿ ಫ್ಲೆಕ್ಸಿಬಲ್. ಸೊ ಫ್ಲೆಕ್ಸಿಬಲ್ ಆಗಿ ಹಿಂಗೆ ಇರಬೇಕು, ಇದೇ ತರ ಇರ್ಬೇಕಂತ ಏನು ಫಿಕ್ಸ್ ಆಗಿರಲ್ಲ. ಸೊ ಹೆಂಗ್ ಬೇಕೋ ಹಂಗೆ ನಡೀತಾ ಇರುತ್ತೆ. ಈಗಾಗಲೇ ಅದ್ರ ಬಗ್ಗೆ ತುಂಬಾ ಸಾಕಷ್ಟು ಮಾತಾಡ್ಬಿಟ್ಟಿದೀವಿ. ನೆಕ್ಸ್ಟ್ ಬೇಸಿಸ್ ಮೇಲೆ ಹೋಗೋದಾದ್ರೆ ಲೀಡರ್ಶಿಪ್ ಹೇಗಿರುತ್ತೆ ಅಂದ್ರೆ ಮ್ಯಾನೇಜರ್ಸೇ ಇಲ್ಲಿ ಲೀಡರ್ ಆಗಿರ್ತಾರೆ. ಮ್ಯಾನೇಜರ್ ಏನು ಹೇಳ್ತಾರೆ ಅಥವಾ ಅವ್ರು ಏನು ಮಾಡಬೇಕು ಅಂತ ಹೇಳ್ತಾರೆ ಅದನ್ನ ಮಾಡಬೇಕಾಗಿರುತ್ತೆ. ದೇ ಆರ್ ಕಾಲ್ಡ್ ಲೀಡರ್ಸ್ ದೇರ್. ಬಟ್ ಇನ್ ಇನ್ಫಾರ್ಮಲ್ ಆರ್ಗನೈಸೇಷನ್ ಇಲ್ಲಿ ಏನಾಗುತ್ತೆ ಅಂದ್ರೆ ಲೀಡರ್ಸ್ ಅವರ ಗುಣದಿಂದ ಬರುತ್ತೆ, ಅಥವಾ ಅವರು ಒಂದು ಗ್ರೂಪ್ ಅಲ್ಲಿ ಯಾರು ಚೂಸ್ ಮಾಡಿರ್ತಾರೆ, ಇವನೇ ನಮ್ಮ ಲೀಡರು ಅಥವಾ ಇವನೇ ಲೀಡರ್ ತರ ಅಂತ. ಸೊ ಆ ಕಡೆಯಿಂದ ಅಥವಾ ಆ ತರ ಇಂದ ಬರುತ್ತೆ. ಸೊ ಇದು ಒಂದು ಅವರವರೇ ಚೂಸ್ ಮಾಡ್ಕೊಂಡಿರೋವಂಥದ್ದು. ಇಲ್ಲಿ ಮ್ಯಾನೇಜರ್ ಲೀಡರ್ ಆಗಿರ್ತಾರೆ. These are the differences between formal organization and informal organization. ನಿಮಗೇನಾದರೂ ಈ ವಿಡಿಯೋ ತುಂಬ ಯೂಸ್ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಕ್ಲಿಕ್ ಟು ವಾಚ್ ನೆಕ್ಸ್ಟ್ ಸೀರೀಸ್ ಯಾವುದು ಅಂದರೆ ಡೆಲಿಗೇಷನ್ ಮೇಲೆ ಇರುತ್ತೆ. ಸೊ ನೋಡ್ಬೋದು ನೆಕ್ಸ್ಟ್ ವಿಡಿಯೋ. ಸಪೋರ್ಟ್ ಮಾಡೋದು ಹೇಗೆ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಸಪೋರ್ಟ್ ಅಸ್ ಬೈ ಸಬ್ಸ್ಕ್ರೈಬಿಂಗ್. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್ ಇನ್. ಸಿ ಯು ಇನ್ ದ ನೆಕ್ಸ್ಟ್ ಸೀರೀಸ್. ಬಾಯ್.